ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬರ್ಬರವಾಗಿ ಸಾವನ್ನಪ್ಪಿರೋ ಮೃತ ರೇಣುಕಾಸ್ವಾಮಿಗೆ ಇಂದು ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ. ವೆಡ್ಡಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿರಬೇಕಿದ್ದ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಪತಿಯನ್ನ ನೆನೆದು ಪತ್ನಿ ಸಹನಾ ಕಣ್ಣೀರಾಗ್ತಾ ಇದ್ದು ಕೋಣೆಯಿಂದ ಹೊರಗಡೆನೇ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ರೇಣುಕಾಸ್ವಾಮಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಂತೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ವತಃ ರೇಣುಕಾಸ್ವಾಮಿನೇ ಕುಟುಂಬಸ್ಥರೊಂದಿಗೆ ಹೇಳಿದ್ನಂತೆ. ಅದಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಆತ ಮಾಡಿದ್ನಂತೆ. ಕೈ ತೆಗೀರಿ ಸರ್. ಈಗ ಏನು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ, ಇದು ಎಕ್ಸಾಕ್ಟ್ಲಿ 1 ವರ್ಷದ ಹಿಂದಿನ ದೃಶ್ಯಾವಳಿ. ಅಂದರೆ ಜೂನ್ 28, 2023ರ ಒಂದು ದೃಶ್ಯಾವಳಿಗಳು. ರೇಣುಕಾಸ್ವಾಮಿಯ ಮದುವೆಯ ದಿನದ ಸಂಭ್ರಮ ಯಾವ ಥರ ಇತ್ತು, ಅಥವಾ ಯಾವೆಲ್ಲ ಶಾಸ್ತ್ರವನ್ನು ರೇಣುಕಾಸ್ವಾಮಿ ಅವರು ತಮ್ಮ ಮದುವೆಯಲ್ಲಿ ಅವರು ಪಾಲನೆ ಮಾಡಿದ್ರು, ಅದೆಲ್ಲವನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ ಮುಖಾಂತರ ನೀವು ಗಮನಿಸ್ತಾ ಇರೋದು. ನೋಡಿ ಯಾವ ಥರ ಟೈಮ್ ಚೇಂಜ್ ಆಗುತ್ತೆ ಅಂತ. ಅಂದರೆ 1 ವರ್ಷದ ಹಿಂದೆ ಇದೇ ಒಂದು ಮನೆಯಲ್ಲಿದ್ದಂಥ ಸಂಭ್ರಮ 1 ವರ್ಷದ ನಂತರ ಇಲ್ಲ ಅಂತಂದರೆ ಇದನ್ನು ದುರ್ವಿಧಿ ಅಂತ ಹೇಳಬೇಕು, ಅಥವಾ ರೇಣುಕಾಸ್ವಾಮಿಯ ಹಣೆ ಬರಹ ಅಂತ ಹೇಳಬೇಕು. ಅಷ್ಟು ಖುಷಿಯಲ್ಲಿ ಎಷ್ಟೋ ಕೋಟಿ ಕನಸುಗಳನ್ನ ಕಟ್ಕೊಂಡು ನನ್ನ ಪತಿ ಈ ರೀತಿಯಾಗಿರ್ತಾನೆ, ನಮ್ಮ ಜೀವನ ಈ ರೀತಿ ಇರುತ್ತೆ, ನಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿಯ ಪತ್ನಿ ಸಹನಾ ಬಹಳಷ್ಟು ಕನಸನ್ನು ಕಂಡಿದ್ರು. ಅದು ಅದೇ ಒಂದು ಆಕಾಂಕ್ಷೆಯೊಂದಿಗೆ ನೀವು ನೋಡ್ತಿರ್ಬೋದು. ಬಹುಶಃ ಆ ಸಪ್ತಪದಿಯನ್ನು ತುಳಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದೇ ರೀತಿ ಅವರು ಅಂದ್ಕೊಂಡು ಸಪ್ತಪದಿಯನ್ನು ತುಳಿದಿರ್ತಾರೆ. ಆದರೆ ಆ ಒಂದು ಎಲ್ಲ ಆಸೆ ಆಕಾಂಕ್ಷೆ ಪ್ರತಿಯೊಂದು ಕೂಡ ಒಂದೇ ವರ್ಷದ ಒಳಗಡೆ ನುಚ್ಚು ನೂರಾಗಿದೆ. ಅಂದರೆ ನನ್ನ ಪತಿ 7 ಜನ್ಮಕ್ಕೂ ಈತನೇ ನನ್ನ ಪತಿಯಾಗಿರಬೇಕು ಅಂತ ಆ ಒಂದು ಆಸೆಯಿಂದ ಅಥವಾ ಆ ಒಂದು ಹಾರೈಕೆಯಿಂದ ಆಕೆ ಮದುವೆ ಆಗಿದ್ಲು. ಆದರೆ 1 ವರ್ಷದ ಒಳಗಾಗಿಯೇ ರೇಣುಕಾಸ್ವಾಮಿ ಇಹಲೋಕವನ್ನು ತ್ಯಜಿಸ್ತಾರೆ. ಅಂದರೆ ಒಂದು ಗ್ಯಾಂಗ್ನ ಭೀಕರವಾದಂಥ ಕೃತ್ಯದಿಂದಾಗಿ, ಭೀಕರವಾದಂಥ ಒಂದು ಕೊಲೆಯಿಂದಾಗಿ ರೇಣುಕಾಸ್ವಾಮಿ ಉಸಿರು ನಿಂತು ಹೋಗುತ್ತೆ. ಹಾಗೂ ಚಿತ್ರದುರ್ಗದಲ್ಲಿ 1 ವರ್ಷದ ಹಿಂದೆ ಇದ್ದಂಥ ಸಂಭ್ರಮ, ಒಂದು ಕಲ್ಯಾಣ ಮಂಟಪದಲ್ಲಿರ್ಬೋದು, ಮನೆ ಮುಂದೆ ಇರ್ಬೋದು, ಒಂದು ಅರ್ಶನ ಶಾಸ್ತ್ರದಿಂದ ಹಿಡಿದು ಸಪ್ತಪದಿ ಶಾಸ್ತ್ರದಿಂದ ಹಿಡಿದು ತಾಳಿ ಕಟ್ಟುವಂಥ ಈ ಒಂದು ವಿಜುವಲ್ಸ್ ನೋಡಿದಾಗ ಅವರ ಮನೆಯವ್ರಿಗೇನೆ ಒಂದು ರೀತಿ ಕರುಳು ಚುರುಕನ್ನುತ್ತೆ. ಯಾಕೆಂದರೆ 1 ವರ್ಷದ ಹಿಂದೆ ಇದೇ ಮಗ ನಮ್ಮ ಜೊತೆ ಇದ್ದಂಥವನು ಯಾವ ರೀತಿ ಅವನ ಮದುವೆ ಆಯಿತು, ಅಥವಾ ಯಾವ ರೀತಿ ಅವನು ಮದುವೆ ಮಾಡಬೇಕು ಅಂತ ಅವ್ರು ಕನ್ಸ್ಕೊಂಡಿದ್ರು, ಆ ಕನಸನ್ನು ಅವರು ಮದುವೆ ದಿನ ಈಡೇರಿಸಿದ್ರು. ಆದರೆ ಮದುವೆ ಆದಂಥ 1 ವರ್ಷಕ್ಕೆ ನೋಡಿದ್ರೆ, ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಆ ವ್ಯಕ್ತಿನೇ ಇಲ್ಲ ಅಂದಾಗ ಆ ಮನೆಯವ್ರಿಗೆ ಆ ಒಂದು ಶೋಕ ಯಾವ ರೀತಿ ಅವ್ರು ಸಹಿಸ್ಕೊಳ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಸೊ ರೇಣುಕಾಸ್ವಾಮಿ ಕೂಡ 1 ವರ್ಷ ಯಾವಾಗ ಆ್ಯನಿವರ್ಸರಿ ಹತ್ತಿರ ಆಗ್ತಾ ಇದೆ ಅಂತ ಗೊತ್ತಾಯಿತೋ ಆಗ ಪ್ಲ್ಯಾನ್ ಮಾಡಿದ್ರಂತೆ. ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ, ಈ ರೀತಿ ಅದ್ಧೂರಿಯಾಗಿ ನಾನು ಆ್ಯನಿವರ್ಸರಿನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸ್ವತಃ ರೇಣುಕಾಸ್ವಾಮಿನೇ ಪತ್ನಿ ಸಹನಾ ಹಾಗೂ ಮನೆಯವ್ರಿಗೂ ಕೂಡ ಹೇಳಿದ್ರಂತೆ. ಎಲ್ಲರೂ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ಆತನ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ಪಾರ್ಟಿ ಕೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ರೇಣುಕಾಸ್ವಾಮಿ ಹೇಳಿದರು ಅಂತ ಖುದ್ದಾಗಿ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ್ ಅವರು ನ್ಯೂಸ್ ಫಸ್ಟ್ ಜೊತೆ ಆ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು. ಸೊ ಪ್ರತಿಯೊಂದರೂ ಕೂಡ ಪ್ರೀ ಪ್ಲ್ಯಾನ್ ಮಾಡಿಟ್ಟಂಥ ರೇಣುಕಾಸ್ವಾಮಿ ಬಹುಶಃ ಆತನಿಗೆ ಗೊತ್ತೇ ಇರಲಿಲ್ಲ ಅನಿಸುತ್ತೆ, ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಇರೋದೇ ಇಲ್ಲ ಅಂತ. ಬಹುಶಃ ಯಾರಿಗೂ ಗೊತ್ತಿರುತ್ತೆ, ಅಂಥ ಒಂದು ದುರ್ವಿಧಿ ಆತನ ಬಾಳಲ್ಲಿ ಒಂದು ಆಟವನ್ನು ಆಡಿದೆ. ಕೇವಲ ರೇಣುಕಾಸ್ವಾಮಿ ಜೀವನ ಅಷ್ಟೇ ಅಲ್ಲ, ಇಲ್ಲಿ ಮನೆಯವರಿರ್ಬೋದು, ಅಥವಾ ಆತನ ಪತ್ನಿ ಸಹನಾ ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕೊರತೆ ಕಾಡ್ತಿರುತ್ತೆ. ಈಗ ಸಹನಾ ಅವರಿಗೆ ನನ್ನ ಪತಿ ಇಲ್ವಲ್ಲ ಅನ್ನುವಂಥ ಒಂದು ಕೊರತೆ, ಅವರ ತಾಯಿ ರತ್ನಪ್ರಭಾ ಅವರಿಗೆ ಮಗ ಇಲ್ವಲ್ಲ ಅನ್ನುವಂಥ ಒಂದು ಕೊರತೆ, ಅವರ ತಂದೆ ಕಾಶಿನಾಥ್ ಅವ್ರಿಗೂ ಕೂಡ ಅದೇ ಥರ ಒಂದು ಕೊರತೆ. ಯಾಕೆಂದರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಮೊನ್ನೆ ಅಷ್ಟೇ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಬಿಕ್ಕಿ ಹೇಳ್ತಾ ಇದ್ರು, ರೇಣುಕಾಸ್ವಾಮಿ ಅವರು ಇಹಲೋಕವನ್ನು ತ್ಯಜಿಸಿ, ಅಂದರೆ ಕೊಲೆಯಾಗಿ ಆಲ್ಮೋಸ್ಟ್ 1 ತಿಂಗಳು ಆಗ್ತಿದ್ರು ಕೂಡ ಅವರಲ್ಲಿ ಆ ಶೋಕ ಅದೇ ಥರ ಮಡುಗಟ್ಟಿದೆ. ಮುಖ್ಯಮಂತ್ರಿ ಅವ್ರನ್ನ ಮೀಟ್ ಮಾಡಿದಾಗಲೂ ಕೂಡ ಅದೇ ಒಂದು ವಿಷಯವನ್ನು ಮುಂದಿಟ್ಕೊಂಡು ಬಿಕ್ಕಿ ಅವ್ರ ತಾಯಿ ಹೇಳ್ತಾ ಇದ್ರು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ. ಸೊ ಹಾಗಾಗಿ ಪುತ್ರ ಶೋಕಂ ನಿರಂತರಂ ಅನ್ನೋ ಥರ ಇನ್ನು ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಮಗ ಅನ್ನುವಂಥ ಸ್ಥಾನವನ್ನು ತುಂಬಲಿಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಇಡೀ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿರುವಂಥ ಹೊತ್ತಲ್ಲೇ ಇವತ್ತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಬಹುಶಃ ರೇಣುಕಾಸ್ವಾಮಿ ಅವರು ಇವತ್ತು ಇದ್ದಿದ್ದರೆ
ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು, ಅದೇ ಥರ ಮಾಡ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ ಒಂದು ಗ್ಯಾಂಗ್ನ ಅಟ್ಟಹಾಸಕ್ಕೆ ನಲುಗಿ ಹೋಗಿ ಅವರು ಪ್ರಾಣವನ್ನು ಕಳೆದುಕೊಳ್ತಾರೆ, ಭೀಕರವಾಗಿ ಕೊಲೆ ಆಗ್ತಾರೆ. ಎಲ್ಲಿಯ ಚಿತ್ರದುರ್ಗ, ಎಲ್ಲಿಯ ಸುಮನಹಳ್ಳಿ. ಚಿತ್ರದುರ್ಗದಲ್ಲಿ ಫ್ಯಾಮಿಲಿ ಜೊತೆ ಆರಾಮಾಗಿ ಖುಷಿಯಾಗಿ ಒಂದು ಕಾಲವನ್ನು ಕಳೀತಿದ್ದಂಥ ರೇಣುಕಾಸ್ವಾಮಿ ಈಗ ನೋಡಿದ್ರೆ ಸುಮನಹಳ್ಳಿ ಬಳಿ ಇರುವಂಥ ಒಂದು ಮೋರಿ ಪಕ್ಕದ ಜಾಗದಲ್ಲಿ ಒಂದು ಅನಾಥ ಶವವಾಗಿ ಬಿದ್ದಿರ್ತಾರೆ. ಆ ಒಂದು ದೃಶ್ಯಾವಳಿಗಳನ್ನ ಬಹುಶಃ ಅವರು ಫ್ಯಾಮಿಲಿಯವರು ನೋಡಿರ್ತಾರೆ. ಅವರು ಖಂಡಿತವಾಗ್ಲೂ ಯಾವ ರೀತಿ ಅವ್ರಿಗೆ ಒಂದು ಮನಸ್ಸಿಗೆ ಘಾಸಿ ಆಗಿರುತ್ತೆ ಅನ್ನುವಂಥ ಒಂದು ಭಾವನೆ ಇದೆಯಲ್ಲ, ಅದು ಹೇಳೋದಕ್ಕೆ ಕಷ್ಟ. ಅದು ಸೊ 1 ವರ್ಷದ ಹಿಂದೆ ಇದ್ದಂಥ ಸಂಭ್ರಮ ಇದು. ಅವರ ಮದುವೆಯ ವಾರ್ಷಿಕೋತ್ಸವದ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅವರ ಮನೆಯಲ್ಲಿರ್ಬೋದು ಅಥವಾ ಅವರ ಆಗ್ತಿರುವಂಥ ಮಡದಿ ಸಹನಾ ಅವ್ರ ಮುಖದಲ್ಲೂ ಕೂಡ ಒಂದು ಖುಷಿಯನ್ನು ನೋಡ್ತಾ ಇದ್ದೀರಿ. ಸೊ ಆ ಖುಷಿ 1 ವರ್ಷದ ಹಿಂದೆ ಇತ್ತು, ಆದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದಾಗ ಆ ಒಂದು ಖುಷಿನೇ ಇಲ್ಲ. ಇನ್ಫ್ಯಾಕ್ಟ್ ಖುಷಿ ಬದಲಿಗೆ ಒಂದು ಶೋಕ ಸಾಗರದಲ್ಲಿ ಆ ಇಡೀ ಕುಟುಂಬ ಮುಳುಗಿದೆ. ಗಮನಿಸ್ತಾ ಇದ್ದೀರಿ. ಬಹುಶಃ ನನ್ನ ಮಾತಿಗೂ ನೀವು ನೋಡ್ತಿರುವಂಥ ವಿಜುವಲ್ಸ್ಗೂ ಕೂಡ ತಾಳೆ ಆಗ್ತಾ ಹೋಗುತ್ತೆ. ಒಂದು ಕಡೆ 1 ವರ್ಷದ ಹಿಂದಿನ ದೃಶ್ಯ, ಮತ್ತೊಂದು ಕಡೆ 1 ವರ್ಷ ಆದಮೇಲೆ ಯಾವ ಥರ ಅವರ ಕುಟುಂಬ ಇದೆ ಅಂತ. ಅಂದರೆ ಒಂದು ಕಡೆ ಮದುವೆಯ ಸಂಭ್ರಮ ಇದೆ, ಅವರ ತಾಯಿ, ತಂದೆ, ಬಂಧು ಬಳಗ, ಅವರ ಹೆಂಡತಿ ಅಥವಾ ಅವ್ರ ಮನೆಯವರು ಎಲ್ಲರೂ ಕೂಡ ನಗ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ರೇಣುಕಾಸ್ವಾಮಿಯನ್ನು 1 ವರ್ಷದ ಒಳಗಾಗೇ ಕಳ್ಕೊಂಡು ಅವರ ಕುಟುಂಬಸ್ಥರು ಕಣ್ಣೀರಿಡ್ತಿರುವಂಥ ಒಂದು ದೃಶ್ಯಾವಳಿ ಎಷ್ಟು ತದ್ವಿರುದ್ಧ ಇದೆ ನೋಡಿ. 1 ವರ್ಷ ಆದ ನಂತರ ಬಹುಶಃ ಈ ಒಂದು ದಿನ ಬರುತ್ತೆ ಅಂತ ಅವರ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ 2023 ಜೂನ್ 28ರಂದು ಯಾವೊಂದು ಖುಷಿ ಇತ್ತು, ಈ ಖುಷಿ ಇನ್ನೊಂದು ವರ್ಷಕ್ಕೆ ಇರುತ್ತೆ ಅಂತ ಅವ್ರು ಭಾವಿಸಿದ್ರು. ಆದರೆ ದುರ್ವಿಧಿ ನೋಡಿ, ಆ 1 ವರ್ಷದ ಟೈಮ್ ಲ್ಯಾಪ್ಸ್ನಲ್ಲಿ, ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದಾಗ 1 ವರ್ಷದ ಮುಂಚೆ ನೀವು ನೋಡಿದ್ರೆ ಆ ಖುಷಿ ಅವರ ಕುಟುಂಬಸ್ಥರಲ್ಲಿ ಇಲ್ಲವೇ ಇಲ್ಲ. ಖುಷಿ ಬಿಟ್ಬಿಡಿ, ಆ ದುಃಖದ ಮನಸ್ಥಿತಿಯಿಂದ ಅವ್ರಿಗೆ ಹೊರಬರೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಈಗ ರೇಣುಕಾಸ್ವಾಮಿಯವರ ಕುಟುಂಬದಲ್ಲಿರೋದು. ಆ್ಯಂಡ್ ನಿಜವಾಗ್ಲೂ ಅವರ ಪತ್ನಿ ಸಹನಾ, ನಮ್ಮ ಮಾಹಿತಿಯ ಪ್ರಕಾರ ಯಾವಾಗ ಆ್ಯನಿವರ್ಸರಿ ಅಂತ ಅವ್ರಿಗೆ ಈ ದಿನದ ಒಂದು ಅರಿವಾಯಿತೋ ಅವರು ರೂಮಿಂದ ಹೊರಗಡೆ ಬರೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರಂತೆ, ಅಳ್ತಾನೇ ಇದ್ದಾರಂತೆ. ಯಾರಿಗೇ ಆಗಲಿ ಅದು ಕಾಡುತ್ತೆ. ಯಾಕೆಂದರೆ ಎಲ್ಲೋ ಹೋಗಿದ್ದಾರೆ, ಬರ್ತಾರೆ ಅಂತಂದರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಒಂದು ಕಾಯುವಿಕೆ ಇರುತ್ತೆ, ಒಂದು ಕಾತರತೆ ಇರುತ್ತೆ. ಆದರೆ ಬರೋದೇ ಇಲ್ಲ ಅಂತ ಗೊತ್ತಾದಾಗ ಆ ಒಂದು ಸ್ಥಾನವನ್ನು ಯಾರು ತುಂಬ್ತಾರೆ? ಅದಕ್ಕಿಂತ ಇನ್ನೊಂದು ದಯನೀಯ ವಿಷಯ ಏನಪ್ಪ ಅಂತಂದರೆ ಆಕೆ ಗರ್ಭಿಣಿ ಕೂಡ, 5 ತಿಂಗಳ ಗರ್ಭಿಣಿ. ಸೊ ರೇಣುಕಾಸ್ವಾಮಿ ಅವ್ರಿಗೆ ಒಂದು ಆಸೆ ಇತ್ತು, 1 ವರ್ಷದ ಆ್ಯನಿವರ್ಸರಿಯನ್ನು ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಆಚರಿಸಬೇಕು ಅಂತ. ಅದರ ಜೊತೆಗೆ ಮತ್ತೊಂದು ಖುಷಿ ಏನಪ್ಪ ಅಂತಂದರೆ ಅವರ ಪತ್ನಿ ಗರ್ಭಿಣಿ ಆಗಿರುವಂಥದ್ದು. ಸಹನಾ ಅವರು 5 ತಿಂಗಳ ಗರ್ಭಿಣಿ. ಸೊ ಆ ಗರ್ಭಿಣಿ ಖುಷಿ ಜೊತೆಗೆ ಅಥವಾ ಅವರು ಗರ್ಭಧಾರಣೆಯ ಖುಷಿ ಜೊತೆಗೆ ಆ್ಯನಿವರ್ಸರಿ ಕೂಡ ಇದ್ದಿದ್ದರಿಂದ ರೇಣುಕಾಸ್ವಾಮಿಗೆ ಖಂಡಿತವಾಗ್ಲೂ ಈ ದಿನ ಒಂದು ರೀತಿ ತುಂಬ ಮೆಮೊರಬಲ್ ಆಗಿತ್ತು. ಈ ಥರ ಆಚರಿಸಬೇಕು, ಹೊರಗಡೆ ಹೋಗಬೇಕು, ಫ್ಯಾಮಿಲಿಯವ್ರ ಜೊತೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಬೇಕು, ಅಥವಾ ಒಂದು ಸಿಹಿ ಹಂಚಿ ಈ ಒಂದು ಸಂಭ್ರಮವನ್ನು ಇನ್ನಷ್ಟು ಉತ್ಸಾಹದಿಂದ ಕಳಿಬೇಕು ಅಂತ ಹೇಳಿ ಅವರೆಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ಹೇಳಿರೋ ಪ್ರಕಾರ ಅದೆಲ್ಲವೂ ಕೂಡ ಈಗ ಬಹುಶಃ ನಶಿಸಿ ಹೋಗಿದೆ. ಯಾಕೆ ಅಂತಂದರೆ ಆ ಪ್ಲ್ಯಾನ್ ಮಾಡಿದಂಥ ವ್ಯಕ್ತಿನೇ ಈಗ ಅವರ ಮಧ್ಯೆ ಇಲ್ಲ ಅಂದಾಗ ಇನ್ನು ಆ ಪ್ಲ್ಯಾನ್ ಕಟ್ಕೊಂಡು ಏನು ಮಾಡ್ತೀರಿ? ಅವರ ಫ್ಯಾಮಿಲಿಗೆ ಯಾವ ರೀತಿಯಾದಂಥ ಒಂದು ದುಃಖ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆಗಿದೆ ಅನ್ನೋಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ, ಕರ್ನಾಟಕದ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯಾಕಂದರೆ ರೇಣುಕಾಸ್ವಾಮಿ ಕೇವಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಆಗಿದ್ರಷ್ಟೇ, ಆದರೆ ಯಾವಾಗ ಈ ಕೇಸ್ ರಾಜ್ಯದಾದ್ಯಂತ ದೇಶದಾದ್ಯಂತ ಸದ್ದು ಮಾಡ್ತೋ ಪ್ರತಿಯೊಬ್ಬರು ಕೂಡ, ಸಿನಿಮಾದ ಸೆಲೆಬ್ರಿಟಿಗಳು ಕೂಡ ಮುಂದೆ ಬಂದು ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ಗಟ್ಟಿ ಧ್ವನಿಯನ್ನು ಮಾಡಿತ್ತು. ಇನ್ಫ್ಯಾಕ್ಟ್ ಫಿಲ್ಮ್ ಚೇಂಬರ್ ಅವರು ಕೂಡ ರೇಣುಕಾಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಕೂಡ ಒಂದು ಕ್ಷಮೆಯಾಚನೆ ಕೂಡ ಚಿತ್ರರಂಗ ಮಾಡಿತ್ತು ಫಿಲ್ಮ್ ಚೇಂಬರ್. ಸೊ ಒಂದು ಕಡೆ ಒಂದು ಮದುವೆಯ ಸಂಭ್ರಮದ ವಿಡಿಯೋ, ಯಾರೇ ಆ ವಿಡಿಯೋ ನೋಡ್ತಿದ್ರು ಕೂಡ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಯಾಕಂದರೆ ರೇಣುಕಾಸ್ವಾಮಿ ಈಗ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತವಾಗಿರುವಂಥ ಒಂದು ಮುಖ, ಈಗ ರೀಸೆಂಟ್ ಡೆವಲಪ್ಮೆಂಟ್ಸಿಂದಾಗಿ. ಸೊ ಅವ್ರು ನಗ್ತಿರೋದು ನೋಡಿ ನಾವು ಕೂಡ ನಮ್ಮ ಮುಖದಲ್ಲೂ ಕೂಡ ಆ ವಿಡಿಯೋ ನೋಡಿದಾಗ ನಗು ಬರುತ್ತೆ. ಬಟ್ ಇನ್ನೊಂದು ಕಡೆ ಮತ್ತೊಂದು ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದರೆ ಯಾವ ಥರ ಅವರ ಇಡೀ ಕುಟುಂಬ, ಇಡೀ ಮನೆ ಶೋಕಸಾಗರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ತದ್ವಿರುದ್ಧ ಇದೆ ನೋಡಿ, 1 ವರ್ಷದ ಮುಂಚೆ ಹಾಗೂ 1 ವರ್ಷ ಆದಮೇಲೆ. 1 ವರ್ಷದ ಮುಂಚೆ ಅದೇ ಮನೆಯಲ್ಲಿ ಅದೇ ಸದಸ್ಯರು ರೇಣುಕಾಸ್ವಾಮಿ ಅವರು ಕೂಡ ಇದ್ದರು. ಎಷ್ಟು ಸಂಭ್ರಮ, ಎಷ್ಟು ಖುಷಿ.
ಒಂದು ರೀತಿ ಉತ್ಸಾಹ. ಮತ್ತೊಂದು ಕಡೆ ಅವರ ಮನೆಯಲ್ಲಿ ರೇಣುಕಾಸ್ವಾಮಿ ಅವರು ಇಲ್ಲದೆ ಇರುವಂಥ 3 ಜನ ಜೊತೆಗೆ ಅವರ ಪತ್ನಿ ಗರ್ಭಿಣಿಯಾಗಿರುವಂಥದ್ದು ಹಾಗೂ ಶೋಕಸಾಗರದಲ್ಲಿ ಮುಳುಗಿರುವಂಥ ಇಡೀ ಕುಟುಂಬ. ಇಂಥ ತದ್ವಿರುದ್ಧವಾದಂಥ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಫಸ್ಟ್ನ ವಿಜುವಲ್ಸ್ ಗಮನಿಸ್ತಾ ಇರೋದು ರೇಣುಕಾಸ್ವಾಮಿ ಅವರ ಮದುವೆ ಸಮಾರಂಭದ ದೃಶ್ಯಾವಳಿಗಳು. ಯಾವ ರೀತಿ ಶಾಸ್ತ್ರ ಆಯಿತು, ಯಾವ ರೀತಿ ಸಂಪ್ರದಾಯವನ್ನು ಪಾಲನೆ ಮಾಡಲಾಯಿತು, ಅರಿಶಿನ ಶಾಸ್ತ್ರ ಇರ್ಬೋದು ಅಥವಾ ಸಪ್ತಪದಿಯ ಶಾಸ್ತ್ರ ಇರ್ಬೋದು ಅಥವಾ ಬೇರೆ ಒಂದು ಮದುವೆಯ ಶಾಸ್ತ್ರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಮಾಡಿದರು, ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದರು. ಮದುವೆಯಾಗಿ 1 ವರ್ಷ ಕಳೆಯೋದ್ರೊಳಗಡೆ ಇಂಥ ಒಂದು ದುರ್ವಿಧಿ ನಮ್ಮ ಕುಟುಂಬಕ್ಕೆ ಬರುತ್ತೆ ಅಂತ ಯಾರು ತಾನೇ ಅದನ್ನು ಊಹಿಸಿರೋಕ್ಕೆ ಸಾಧ್ಯ? ಬಹುಶಃ ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರಿಗೆ ಇದೇ ಒಂದು ದೊಡ್ಡ ಶಾಕ್ ಅನಿಸುತ್ತೆ. ಅಂದರೆ ಎಷ್ಟೋ ಒಂದು ಕನಸನ್ನು, ಯಾವುದೇ ಹೆಣ್ಮಗಳಾಗಿದ್ರೂ ಕೂಡ ಒಂದು ಕನಸನ್ನು ಕಟ್ಕೊಂಡು ಮದುವೆ ಆಗ್ತಾಳೆ. ನಾನು ಮುಂದೆ ಈ ಥರ ಬಾಳ್ತೀನಿ ಅಥವಾ ಗಂಡನ ಮನೇಲಿ ಇಷ್ಟು ಸುಖವಾಗಿರ್ತೀನಿ, ನನ್ನ ಗಂಡ ನನ್ನ ಈ ಥರ ನೋಡ್ಕೊಳ್ತಾನೆ, ನನ್ನ ಮಕ್ಕಳು ಈ ಥರ ಇರ್ತಾರೆ, ಅವ್ರನ್ನ ಈ ಥರ ಬೆಳೆಸಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಮದುವೆ ಆಗುವಂತಹ ಸಂದರ್ಭದಲ್ಲಿ ಈ ರೀತಿ ಅನೇಕ ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಆದರೆ ಸಹನಾ ಅನ್ನುವಂಥ ಒಂದು ಯುವತಿಯ ಬಾಳಲ್ಲಿ ಇದೆಲ್ಲವೂ ಕೂಡ ಛಿದ್ರ ಆಗಿದೆ. ಯಾವ ಆಸೆ ಆಕಾಂಕ್ಷೆಯಿಂದ ಆಕೆ ಮದುವೆ ಆಗಿದ್ಲೋ ಆ ಎಲ್ಲ ಆಸೆ ಆಕಾಂಕ್ಷೆಗಳು 1 ವರ್ಷದ ಒಳಗಾಗಿ ಅವೆಲ್ಲವೂ ಕೂಡ ನೀರಲ್ಲಿ ತೇಲಿ ಹೋಗ್ತವೆ, ಶೋಕಸಾಗರದಲ್ಲಿ ಮುಳುಗಿ ಹೋಗುತ್ತೆ ಅಂತಂದರೆ ಯಾವ ಹೆಣ್ಣು ತಾನೇ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ? ಇದೇ ಒಂದು ವಿಷಯವನ್ನು ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಿರುವಾಗ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಸೊಸೆ ಪರಿಸ್ಥಿತಿ ಅಂತೂ ತುಂಬ ಕಷ್ಟವಾಗಿದೆ, ಆಕೆ ಮನೆಯಿಂದ ಹೊರಗಡೆನೇ ಬರ್ತಿಲ್ಲ, ಇನ್ಫ್ಯಾಕ್ಟ್ ಆಕೆಯ ರೂಮಿಂದನೇ ಹೊರಗಡೆ ಬರ್ತಿಲ್ಲ, ಈ ದಿನ ಯಾಕಾದರೂ ಬಂತು ಅಂತ ಆ ಒಂದು ಶೋಕವನ್ನು ಆಕೆ ಪ್ರತಿಯೊಂದು ಕ್ಷಣವನ್ನು ಕೂಡ ಆ ಒಂದು ಶೋಕದಲ್ಲೇ ಕಳೀತಾ ಇದ್ದಾಳೆ. ಈ ಒಂದು ಮಾತನ್ನು ರೇಣುಕಾಸ್ವಾಮಿಯ ತಂದೆ ಖುದ್ದಾಗಿ ನ್ಯೂಸ್ ಫಸ್ಟ್ಗೆ ಹೇಳಿರುವಂಥ ಒಂದು ವಿಷಯ. ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಒಂದು ಮಾತಿದೆ. ಅದೇ ರೀತಿ ಪುತ್ರ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡು ಅವರ ತಂದೆ ತಾಯಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿದೆ. ವಾರಸ್ದಾರನನ್ನು ನೆನೆಸ್ಕೊಂಡು ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮಗ ಇದ್ದಿದ್ರೆ ದೊಡ್ಡದಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ವಿ, ಇವತ್ತು ಆತನ ಮದುವೆಯ ವಾರ್ಷಿಕೋತ್ಸವ ದೊಡ್ಡದಾಗಿ ಆಚರಣೆ ಮಾಡ್ತಿದ್ವಿ, ಆತ ಕೂಡ ಇದನ್ನು ಸಹಮತ ಮಾಡ್ತಿದ್ದ. ಆದರೆ ಇಂದಿನ ದಿನ ನಮಗೆ ದುಃಖ ತಡೆಯೋಕ್ಕಾಗ್ತಿಲ್ಲ ಅಂತ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರು ಕೂಡ ಭಾವುಕರಾಗಿದ್ದಾರೆ. ಆಗಲೇ ಹೇಳಿದ ಹಾಗೆ ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಒಂದು ಮಾತಿನಂತೆ ತಂದೆ ತಾಯಿಗೆ ತನ್ನ ಮಗ ಅವರ ಕಡೆಗಾಲದಲ್ಲಿ ಆತ ನಿಂತ್ಕೊಂಡು ಅವರೆಲ್ಲ ವಿಧಿವಿಧಾನಗಳನ್ನ ನೆರವೇರಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಿರುವಂಥ ಒಂದು ಆಸೆ. ನನ್ನ ಮಗನ ಜೊತೆನೇ ಇರಬೇಕು ನನ್ನ ಕಡೆಗಾಲದಲ್ಲಿ ಅಂತ. ಆದರೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಮಾತ್ರ ಒಂದು ರೀತಿ ತದ್ವಿರುದ್ಧವಾದಂಥ ಪರಿಸ್ಥಿತಿ, ಕಷ್ಟಕರವಾದಂಥ ಪರಿಸ್ಥಿತಿ. ಯಾಕೆಂದರೆ ತಂದೆ ತಾಯಿಯೇ ಮಗನ ಕಡೆ ಕ್ಷಣವನ್ನು ನೋಡೋಕ್ಕಾಗದೆ, ಆತನ ಮುಖ ಕೂಡ ಸರಿಯಾಗಿ ಸಿಗದೆ ಒಂದು ಮಣ್ಣು ಮಾಡುವಂಥ ಒಂದು ದುಃಖ ಇದೆಯಲ್ಲ, ಅದು ನಿಜವಾಗ್ಲೂ ಯಾವ ಶತ್ರುಗೂ ಬೇಡ ಅನ್ನುವಂಥ ಒಂದು ಮಾತು ಪ್ರತಿಯೊಬ್ಬರಿಂದೂ ಕೂಡ ಅದು ಕೇಳಿ ಬರುತ್ತೆ. ಹಾಗಿದ್ಮೇಲೆ ರೇಣುಕಾಸ್ವಾಮಿ ಅವರ ಮದುವೆ ವಾರ್ಷಿಕೋತ್ಸವ ಇಂದು ಇದ್ದಿದ್ದರಿಂದ ಇದಕ್ಕೆ ಮುಂಚಿತವಾಗಿಯೇ ರೇಣುಕಾಸ್ವಾಮಿ ಅವರು ಯಾವ ಥರ ಪ್ಲ್ಯಾನ್ ಮಾಡಿದರು ಹಾಗೂ ಈ ದಿನ ಅವರಿಲ್ಲದೆ ಆ ಮನೆಯಲ್ಲಿ ಇರುವಂಥ ಜೀವಗಳ ಒಂದು ಪರಿಸ್ಥಿತಿ ಯಾವ ಥರ ಇದೆ, ಇದ್ರ ಬಗ್ಗೆ ದುಃಖಕರವಾಗೇ ಅವರ ತಂದೆ ಕಾಶಿನಾಥ್ ಅವರು ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ದಿನದ ಒಂದು ಕುರಿತಂತೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವರು ಪ್ಲ್ಯಾನ್ ಅಂದ್ರೆ ಗಂಡ ಹೆಂಡತಿ ಮಾಡ್ಕೊಂಡು ಆಮೇಲೆ ನಮಗೆ ಹೇಳಿ ಮಾಡೋರಿದ್ರು, ಏನು ಮಾಡ್ಬೇಕು ಅಂತ ಮಾಡ್ಕೊಳಕ್ಕೆ ಅವರೆಲ್ಲ ಮಾತಾಡ್ಕೊಂಡಿದ್ರು. ನಾವೆಲ್ಲರ ಶನಿವಾರ ಹೆಂಗೂ ಇವತ್ತು ಶುಕ್ರವಾರ ರಜೆ ಇರುತ್ತೆ, ಹಿಂಗಾಗಿ ನಾವೆಲ್ಲ ಹೊರಗಡೆ ಹೋಗೋಕೆ ಒಂದು ಪ್ಲ್ಯಾನ್ ಮಾಡಿದ್ದಂದರೆ ಅವ್ರವರೇ ಮಾತಾಡ್ಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾರೆ. ನಮಗೇನು ತಿಳಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಮಾಡಬೇಕು, ಎಲ್ಲ ಅಜ್ಜಿಗೆ ಏನು ಮಾಡಬೇಕು ನಮಗೇನು ಮಾಡಬೇಕು ಎಲ್ಲ ಅವರು ಮಾತಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ರು. ಅಷ್ಟರೊಳಗೇ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇವತ್ತಂತೂ ನಮಗೆ ಯಾವುದೇ ಏನು ಆಹಾರ ಸೇರ್ತಿಲ್ಲ, ನೀರು ಸಿಗ್ತಿಲ್ಲ, ಬರೀ ಅದೇ ದಿನ ನೆನಪು ಬರ್ತೈತಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡೇನೆ ನಮ್ಮ ಸೊಸೆ ಅಂತೂ ಪೂರ್ತಿ ಹಾಕಿ ಮಕ್ಕಂಡೇ ಬಿಟ್ಟಾಳೆ. ಮೊದಲಿಂದ ಬೆಳಗಿನಿಂದನೂ ಇದೇ ಇಲ್ಲ. ಹೀಗಾಗಿ ಏನು ಮಾಡ್ತಿದ್ರೋ ಏನು ಬಿಡ್ತಿದ್ರೋ ಗೊತ್ತಿಲ್ಲ, ಅಂತೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಎಲ್ಲ ನಮ್ಮ ಅಜ್ಜಿಗೆ ತಂದೆ ತಾಯಿಗೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ಲು ಎಲ್ಲ ಹೇಳ್ಕೊಂಡು ಅಡ್ಡಾಡ್ತಿದ್ನಂತ ಕಾಣುತ್ತೆ. ಅವರು ಕೂಡ ಹೇಳಿದರು ಏನೋ ಮಾಡ್ಬೇಕಂತ ಇದ್ದ
ನಾವು ಪಾರ್ಟಿ ಗೀಟಿ ಕೊಡಪ್ಪ ಹೋಟ್ಲಿಗೆ ತಿನ್ನಿಸು ಅಂತಂದು ಹೇಳ್ತಾ ಇದ್ವಿ ಅಂತಂದು ಅವ್ರು ಒಬ್ಬರು ಸಿಕ್ಕರು ಯಾರೇ ಹೇಳಿದ್ರು ಹಂಗೆ ಮಾಡ್ತಾಯಿದ್ವಿ. ಇವತ್ತು ಭಾಳ ನಮಗೆ ಕೆಟ್ಟ ದಿನ ನಮ್ಗೆ ಇವತ್ತು ಆ್ಯಕ್ಚುಲಿ ನಮಗೆ, ಯಾಕಂದರೆ ಅದು ಮರುಕಳಿಸ್ಕೊಂಡು ನೆನಪು ಬರ್ತಾ ಇತ್ತಲ್ಲ, ಭಾಳ ಕಷ್ಟ ಆಗ್ತಾಯಿದೆ ತಡ್ಕೊಳಕ್ಕೆ. ಖಂಡಿತ ದೊಡ್ಡದಾಗಿ ಆನಿವರ್ಸರಿ ಮಾಡ್ಕೊಂತ ಇದ್ದೀವಿ, ಹಾಗೇ ಆಗ್ತಿತ್ತು. ನಾವು 10 ಜನ ಕರೆದು ಫ್ರೆಂಡ್ಸ್ ಕರೆದು ಫ್ಯಾಮಿಲಿ ಎಲ್ಲ ಇದು ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇತ್ತು, ಅವ್ರ ಮನಸ್ಸಿನಲ್ಲಿ. ಆದರೆ ದುರ್ದೈವಶಾತ್ ಆಗಿಲ್ಲ. ಹೀಗಾಗಿ ನಮಗೆ ಇವತ್ತು ಭಾಳ ದೊಡ್ಡ ವಿಷಾದ ದಿನ ನಮಗೆ ಇವತ್ತು. ನಮಗೆ ಇವತ್ತಿನ ದಿನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತೆಲ್ಲ ಚಿತ್ರಣ ಎಲ್ಲ ಮದುವೆ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ನೆನಪು ಬರ್ತವೆ. ಅವರು ಪ್ಲ್ಯಾನ್ ಅಂದರೆ ಗಂಡ ಹೆಂಡ್ತಿ ಮಾಡ್ಕೊಂಡು ಆಮೇಲೆ ನಮಗೆ ಹೇಳಿ ಇದು ಮಾಡೋರಿದ್ರು, ಏನು ಹೋಗ್ಬೇಕು ಏನು ಮಾಡ್ಬೇಕು ಅಂತ ಮಾಡೋದು ಮಾಡ್ಕೊಳಕ್ಕೆ ಅವರೆಲ್ಲ ಮಾತಾಡ್ಕೊಂಡಿದ್ರು. ನಾವೆಲ್ಲರ ಶನಿವಾರ ಹೆಂಗೋ ಇವತ್ತು ಶುಕ್ರವಾರ ರಜೆ ಇರುತ್ತೆ, ಹಿಂಗಾಗಿ ನಾವೆಲ್ಲ ಹೊರಗಡೆ ಹೋಗೋಕೆ ಒಂದು ಪ್ಲ್ಯಾನ್ ಮಾಡಿದ್ದಂದರೆ ಅವ್ರವರೇ ಮಾತಾಡ್ಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾರೆ. ನಮಗೇನು ತಿಳಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಮಾಡಬೇಕು, ಎಲ್ಲ ಅಜ್ಜಿಗೆ ಏನು ಮಾಡಬೇಕು, ನಮಗೇನು ಮಾಡಬೇಕು ಎಲ್ಲ ಅವರು ಮಾತಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ರು. ಅಷ್ಟರೊಳಗೇ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇವತ್ತಂತೂ ನಮಗೆ ಯಾವುದೇ ಏನು ಆಹಾರ ಸೇರ್ತಿಲ್ಲ, ನೀರು ಸಿಗ್ತಿಲ್ಲ, ಬರೀ ಅದೇ ದಿನ ನೆನಪು ಬರ್ತೈತಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡೇನೆ ನಮ್ಮ ಸೊಸೆ ಅಂತೂ ಪೂರ್ತಿ ಹಾಕಿ ಮಕ್ಕಂಡೇ ಬಿಟ್ಟಾಳೆ. ಮೊದಲಿಂದ ಬೆಳಗಿನಿಂದನೂ ಇದೇ ಇಲ್ಲ. ಹೀಗಾಗಿ ಏನು ಮಾಡ್ತಿದ್ರೋ ಏನು ಬಿಡ್ತಿದ್ರೋ ಗೊತ್ತಿಲ್ಲ, ಅಂತೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಎಲ್ಲ ನಮ್ಮ ಅಜ್ಜಿಗೆ, ತಂದೆ ತಾಯಿಗೆ, ಎಲ್ಲ ಫ್ರೆಂಡ್ಸ್ ಸರ್ಕಲ್ಲು ಎಲ್ಲ ಹೇಳ್ಕೊಂಡು ಅಡ್ಡಾಡ್ತಿದ್ನಂತ ಕಾಣುತ್ತೆ. ಅವರು ಕೂಡ ಹೇಳಿದರು ಎಲ್ಲ ಮಾಡ್ಬೇಕಂತ ಇದ್ದ, ನಾವು ಪಾರ್ಟಿ ಗೀಟಿ ಕೊಡಪ್ಪ ಹೋಟ್ಲಿಗೆ ತಿನ್ನಿಸು ಅಂತಂದು ಹೇಳ್ತಾ ಇದ್ವಿ ಅಂತಂದು ಅವ್ರು ಒಬ್ಬರು ಸಿಕ್ಕರು ಯಾರೇ ಹೇಳಿದ್ರು. ಹಂಗೆ ಮಾಡ್ತಾಯಿದ್ವಿ. ಇವತ್ತು ಭಾಳ ನಮಗೆ ಕೆಟ್ಟ ದಿನ ನಮ್ಗೆ ಇವತ್ತು ಆ್ಯಕ್ಚುಲಿ ನಮಗೆ, ಯಾಕಂದರೆ ಅದು ಮರುಕಳಿಸ್ಕೊಂಡು ನೆನಪು ಬರ್ತಾ ಇತ್ತಲ್ಲ, ಭಾಳ ಕಷ್ಟ ಆಗ್ತಾಯಿದೆ ತಡ್ಕೊಳಕ್ಕೆ. ಖಂಡಿತ ದೊಡ್ಡದಾಗಿ ಆನಿವರ್ಸರಿ ಮಾಡ್ಕೊಂತ ಇದ್ದೀವಿ, ಹಾಗೇ ಆಗ್ತಿತ್ತು. ನಾವು 10 ಜನ ಕರೆದು ಫ್ರೆಂಡ್ಸ್ ಕರೆದು ಫ್ಯಾಮಿಲಿ ಎಲ್ಲ ಇದು ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇತ್ತು, ಅವ್ರ ಮನಸ್ಸಿನಲ್ಲಿ. ಆದರೆ ದುರ್ದೈವಶಾತ್ ಆಗಿಲ್ಲ. ಹೀಗಾಗಿ ನಮಗೆ ಇವತ್ತು ಭಾಳ ದೊಡ್ಡ ವಿಷಾದ ದಿನ ನಮಗೆ ಇವತ್ತು. ನಮಗೆ ಇವತ್ತಿನ ದಿನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತೆಲ್ಲ ಚಿತ್ರಣ ಎಲ್ಲ ಮದುವೆ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ನೆನಪು ಬರ್ತವೆ. ಅವರ ತಂದೆ ಮಾತಲ್ಲಿ ಅದು ನಿರಾಶೆ ಅಥವಾ ದುಃಖ ಯಾರಿಗೇ ಆದರೂ ಅದು ಕಾಣಿಸುತ್ತೆ. ಹೇಳ್ತಾ ಇದ್ರು, ತಂದೆ ತಾಯಿಗೆ, ಅಜ್ಜಿಗೆ, ಪ್ರತಿಯೊಬ್ಬರಿಗೂ ಕೂಡ ಹೊರಗಡೆ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆತ ಪ್ಲ್ಯಾನ್ ಮಾಡ್ತಿದ್ದ. ಆತನ ಹೆಂಡತಿಗೂ ಕೂಡ ಇದ್ರ ಬಗ್ಗೆ ಹೇಳಿದ್ದ. ಅಷ್ಟೇ ಅಲ್ಲದೆ ಅವನ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ಹೇಳಿದ್ದ ಅನ್ನುವಂಥ ಮಾತನ್ನು ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚ್ಕೊಂಡಿದ್ದಾರೆ. ಆಗ ಅವ್ರು ಹೇಳಿದ್ರಂತೆ, ಅವರ ಫ್ರೆಂಡ್ ಜೊತೆ ಹೇಳಿದಾಗ, ಹೆಂಗೆಲ್ಲ ಮಾಡಬೇಡಪ್ಪ, ಪಾರ್ಟಿ ಗೀಟಿ ಕೊಡಿಸು ಅದೆಲ್ಲ ಹೇಳಿದರು ಅವ್ರ ಫ್ರೆಂಡು ಕೂಡ. ಆ ಮಾತನ್ನು ಸ್ವತಃ ಅವರ ಫ್ರೆಂಡೇ ನನಗೆ ಹೇಳಿದ್ದಾರೆ ಸಿಕ್ಕಿದಾಗ ಅಂತ ಹೇಳಿದರು. ಸೊ ಅವ್ರು ಹೇಳ್ತಾ ಇದ್ರು, ಕೆಟ್ಟ ದಿನ ಇದು ನಮ್ಮ ಜೀವನದಲ್ಲಿ ಅಂತ. ಯಾರಿಗೇ ಆಗಿದ್ರು ಕೂಡ ಅಷ್ಟು ವರ್ಷಗಳ ಕಾಲ ಸಾಕಿ ಸಲಹದಂಥ ಮಗ, ಅವನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಒಂದು ರೀತಿ ಗ್ರ್ಯಾಂಡು. ಅಂದರೆ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಒಂದು ವ್ಯಕ್ತಿಯ ಜೀವನದಲ್ಲಿ. ಒಬ್ಬ ಗಂಡ ಆಗಿರ್ಬೋದು, ಒಬ್ಬ ಮಗ ಆಗಿರ್ಬೋದು, ಅಥವಾ ಒಬ್ಬ ಗಂಡಸಿನ ಜೀವನದಲ್ಲಿ ಮೊದಲನೇದಿರ್ತದಲ್ಲ, ಅಂದರೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇರ್ಬೋದು, ಅಥವಾ ಮಗು ಹುಟ್ಟಿದಂತಹ ಮೊದಲನೇ ವರ್ಷದ ಬರ್ತ್ಡೇ ಇರ್ಬೋದು. ಇದೆಲ್ಲವೂ ಕೂಡ ಒಂದು ರೀತಿ ಪ್ರಮುಖವಾದಂಥ ಘಟ್ಟ ಪ್ರತಿಯೊಬ್ಬರ ಜೀವನದಲ್ಲಿ. ಅಂಥ ಒಂದು ಪ್ರಮುಖವಾದಂಥ ದಿನದಂದೇ ಆತ ನಮ್ಮ ಜೊತೆ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು ಅವ್ರಿಗೆ ಕಾಡ್ತಾನೆ ಇರುತ್ತೆ. ಪುತ್ರ ಶೋಕಂ ನಿರಂತರಂ ಅನ್ನೋ ರೀತಿ ಅವ್ರು ಹೇಳ್ತಿರುವಂಥ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿದರು, ಈ ದಿನ ನಮಗೆ ಆಹಾರ ಸೇರ್ತಾ ಇಲ್ಲ, ನೆಮ್ಮದಿ ಇಲ್ಲ, ನಮ್ಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಮ್ಮ ಸೊಸೆ ಅಂತೂ ಆಕೆ ಮಲಗೇ ಇದ್ದಾಳೆ, ಅಳ್ತಾನೇ ಇದ್ದಾಳೆ ಬೆಳಗ್ಗೆಯಿಂದ ಅಂತ. ಸೊ ಆ ದುಃಖ ಯಾರೂ ಕೂಡ ಅದನ್ನು ಐ ಥಿಂಕ್ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿದೆಯಲ್ಲ ಅವರ ಮನೆಯಲ್ಲಿ, ಯಾರೇ ಹೇಳ್ಬೋದು ನಿಮ್ಮ ಮಗನ ಥರ ಅಂತೆಲ್ಲ, ಆದರೆ ಆ ಮಗನ ಸ್ಥಾನವನ್ನು ತುಂಬತಕ್ಕಂಥ ವ್ಯಕ್ತಿ ಅವರೇ ಸ್ವತಃ ಜನ್ಮ ಕೊಟ್ಟಿರುವಂಥ ರೇಣುಕಾಸ್ವಾಮಿ ಮಾತ್ರ. ಎಷ್ಟೇ ಜನ ಅವರಿಗೆ ಒಂದು ಧೈರ್ಯವನ್ನು ಹೇಳ್ಬೋದು, ಒಂದು ಸಾಂತ್ವನವನ್ನು ಹೇಳ್ಬೋದು, ಆದರೆ ಆ ಒಂದು ಸ್ಥಾನವನ್ನು ತುಂಬತಕ್ಕಂಥ ಒಂದು ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವತಃ ರೇಣುಕಾಸ್ವಾಮಿನೇ ಅವರ ಮಗ, ಆ ಮಗನ ಸ್ಥಾನ ಅವ್ರಿಗೆ ಮಾತ್ರ ನೇಮಿಸಲು. ಆದರೆ ಇವತ್ತು ದುರ್ದೈವದ ಸಂಗತಿ ಏನಪ್ಪ ಅಂತಂದರೆ, ರೇಣುಕಾಸ್ವಾಮಿ ಅಷ್ಟು ಕನಸನ್ನೆಲ್ಲ ಕಟ್ಟಿಕೊಂಡು ಮದುವೆಯಾಗಿ 1 ವರ್ಷದ ಹಿಂದೆ ಕರೆಕ್ಟಾಗಿ ಇವತ್ತಿನ ದಿನ 2023 ಜೂನ್ 28ನೇ ತಾರೀಕು ರೇಣುಕಾಸ್ವಾಮಿ ಸಹನಾ ಅವರ ಕೈ ಹಿಡಿತಾರೆ, ಮದುವೆ ಆಗ್ತಾರೆ.
ಆದರೆ 1 ವರ್ಷ ಆದ ನಂತರ ರೇಣುಕಾಸ್ವಾಮಿನೇ ಅವರ ಜೀವನದಲ್ಲಿ ಇಲ್ಲ ಅನ್ನುವಂಥ ಒಂದು ಸಂಗತಿ ಇದೆಯಲ್ಲ, ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೇಗೆ ಅರಗಿಸ್ಕೊಳ್ಳೋಕೆ ಸಾಧ್ಯ? ತಂದೆ ತಾಯಿಗೆ ಪುತ್ರನ ಮರಣದ ಶೋಕ, ಪತ್ನಿ ಸಹನಾ ಅವರಿಗೆ ಪತಿ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು, ಅದರ ಜೊತೆಗೆ ಆ ಮಗುಗೆ ಮುಂದಿನ ದಿಕ್ಕೇನು, ಆತ ಅಂದರೆ ಆ ಮಗು ಯಾವ ರೀತಿ ತನ್ನ ತಂದೆಯ ಪ್ರೀತಿಯನ್ನು ಪಡಿಬೇಕಿತ್ತು, ಆ ಪ್ರೀತಿನೇ ಆ ಮಗುಗೆ ಇನ್ನು ಮುಂದೆ ಸಿಗೋದೇ ಇಲ್ವಲ್ಲ. ಆ ಮಗು ಕಂಡುಬಿಡೋಕ್ಕಿಂತ ಮುಂಚೆನೇ ತಂದೆ ಪ್ರೀತಿಯನ್ನು ಕಳ್ಕೊಂಡಿರುವಂಥ ಒಂದು ಮಗು ಅದು, ಅದರ ಭವಿಷ್ಯ ಹೇಗಿರುತ್ತೆ, ಯಾವ ರೀತಿ ಆ ಮಗುನ ಬೆಳೆಸಬೇಕು, ಹೀಗೆ ಪ್ರತಿಯೊಂದು ಐ ಥಿಂಕ್ ಒಂದು ಗೊಂಚಲಿನ ಗೊಂದಲ ಅವರ ಮನೆಯವರಲ್ಲಿ ಇದ್ದೇ ಇರುತ್ತೆ. ಅಂದರೆ ಸಾಯುವಂಥ ವಯಸ್ಸು ಅಲ್ವೇ ಅಲ್ಲ, 32-33 ವರ್ಷ, ಜೊತೆಗೆ ಮದುವೆಯಾಗಿ ಈಗ ಇನ್ನು 1 ವರ್ಷವೂ ಕಳೆದಿಲ್ಲ. ಇಂಥ ಸಂದರ್ಭದಲ್ಲಿ ಆ ದುಃಖನ ಭರಿಸುವಂಥ ಒಂದು ಕೆಲಸ ಅಥವಾ ಆ ಶಕ್ತಿ ಹೇಗೆ ತಾನೇ ಅವ್ರಿಗೆ ಸಿಗುತ್ತೆ, ಅಥವಾ ಯಾವ ರೀತಿ ಆ ಶಕ್ತಿನ ಅವ್ರು ಪಡ್ಕೊಳ್ತಾರೆ, ಇಷ್ಟೆಲ್ಲವೂ ಕೂಡ ಕಣ್ಮುಂದೆ ಇರುವಾಗ, ಹಾಗೂ ಪ್ರತಿಯೊಂದು ಬಾರಿ ಏನೇ ಒಂದು ವಿಷಯನ ಓದಿದಾಗಲೂ ಕೂಡ ರೇಣುಕಾಸ್ವಾಮಿ ನೆನಪಾಗ್ತಿರುತ್ತೆ ಅಂತ ಹೇಳಿ ಅವರ ತಂದೆ ತಾಯಿ ಕೂಡ ಅನೇಕ ದಿನಗಳ ಹಿಂದೆ ಹೇಳಿದರು. ಏನೇ ಓದಿದ್ರು, ಏನೇ ನೋಡಿದ್ರು ಅವನೇ ನೆನಪಾಗ್ತಾನೆ, ಯಾವ ರೀತಿ ಅವನು ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ ಅದೇ ನಮಗೆ ಕಣ್ಮುಂದೆ ಬರುತ್ತೆ ಅಂತೆಲ್ಲವೂ ಕೂಡ. ಸೊ ಆ ಒಂದು ದುಃಖ ಇದೆಯಲ್ಲ, ಬಹುಶಃ ನಿರಂತರವಾಗಿ ಅವರನ್ನು ಕಾಡ್ತಾ ಇರುತ್ತೆ. ಅವರ ಪತ್ನಿ ಸಹನಾ ಅವರ ಪರಿಸ್ಥಿತಿ ಕೂಡ ಎಷ್ಟೋ ಜನ ಮರುಕ ವ್ಯಕ್ತಪಡಿಸ್ತಾರೆ. ಏನು ಮಾಡೋದು, ಮುಂದೆ ಸಹನಾ ಅವರ ಭವಿಷ್ಯ ಯಾವ ಥರ ಇರುತ್ತೆ ಅಂತ. ಅವರ ಭವಿಷ್ಯದ ಕುರಿತಾಗಿಯೇ ಮೊನ್ನೆ CM ಅವ್ರನ್ನ ಮೀಟ್ ಮಾಡಿದಾಗ ರೇಣುಕಾಸ್ವಾಮಿ ಅವರ ತಂದೆಯ ತಾಯಿ ಕೂಡ ಇದು ಮಾತನ್ನು ಹೇಳಿದರು. ನಮ್ಮ ಸೊಸೆಯ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು, ನೀವು ಆ ಮಗುಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ. ಸೊ ಸಿದ್ದರಾಮಯ್ಯನವರು ಕೂಡ ಒಂದು ಅಭಯ ಹಸ್ತವನ್ನು ನೀಡಿ ಕಳಿಸಿದ್ದಾರೆ. ಆದರೆ ಬಹುಶಃ ಮುಂದೆ ಯಾವ ರೀತಿ ಇದು ಟೇಕ್ ಆಫ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಶ್ವಾಸನೆ ಕೇವಲ ಆಶ್ವಾಸನೆ ಆಗಿರೋದು ಅಷ್ಟೇ ಅಲ್ಲ, ಅದು ರಿಯಾಲಿಟಿಗೆ ಬರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಆಶಯ ಕೂಡ. ಆದರೆ ಈಗ ಎಲ್ಲವನ್ನು ಕೂಡ ನಾವು ಮಾಡ್ಬೋದು, ಅಂದರೆ ಗೌರ್ಮೆಂಟ್ ಕೆಲಸ ಕೊಟ್ಟು ಲೈಫ್ನ ಸೆಟಲ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ಬೋದು. ಆದರೆ ಆ ಮಗನ ಸ್ಥಾನವನ್ನು ಅಥವಾ ಆ ಪತಿಯ ಸ್ಥಾನವನ್ನು ಸರ್ಕಾರ ಆಗಲಿ ಯಾರೇ ಆಗಲಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.